ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಳ್ಳಿಟ್ಟು ಮತ್ತು ಕಡಲೆಕಾಳು ಉಸುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಳ್ಳಿಟ್ಟು ಇಲ್ಲಿ ಮೊದಲು ಬೆಲ್ಲನ ಕರಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಅಳ್ಳಿಟ್ಟಿನ ಹಿಟ್ಟನ್ನು ಹಾಕ್ಕೋತಿದ್ದೀನಿ ಒಂದು ಪಾತ್ರೆಗೆ. ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು. ಇದಕ್ಕೇ ನಾವು ಏಲಕ್ಕಿ ಮತ್ತು ಶುಂಠಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆನಂತರ ಕೊಬ್ಬರಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು. ಈ ಅಳ್ಳಿಟ್ಟಿನ ಹಿಟ್ಟು ಅಂತಂದರೆ ಗೋಧಿ ಮತ್ತು ಕಡಲೆನ ಹುರ್ಕೋಬೇಕು. ಸ್ವಲ್ಪ ಅಳ್ಳು ಬರೋ ಹಾಗೆ ಹುರ್ಕೋಬೇಕು. ಹುರ್ಕೊಂಬಿಟ್ಟು ಮಿಕ್ಸಿ ಮಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಗಿರಣಿಗಾದರೂ ಹಾಕಿಸ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಅರೋಮ ಬರೋವರೆಗೂ ಹುರ್ಕೋಬೇಕು ನಾವು ಗೋಧಿ ಮತ್ತು ಕಡಲೆನ. ನೋಡಿ, ಇಲ್ಲಿ ಬೆಲ್ಲ ಆಲೆ ಕರಗಿದೆ, ಸೋಸ್ಕೊಂಡು ಹಾಕೋತಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು ನಾವಿಲ್ಲಿ. ನೀವು ಮೊದಲೇ ಸಲ ಮಾಡೋದಾದರೆ ನೀವು ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ಜಾಸ್ತಿ ಹಾಕಿಬಿಟ್ರೆ ಹದ ಕೆಟ್ಟೋಗ್ಬಿಡುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಚೆನ್ನಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಕೋತಾ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ. ನೋಡಿ, ನೋಡಿ ಯಾವ ರೀತಿ ಆಯಿತು ಅಂತ. ನೋಡಿ, ಇವಾಗಲೇ ಕರೆಕ್ಟಾಗಿ ಹದ ಬಂದಿದೆ. ಇವಾಗಲೇ ಕೈಗೆ ತುಪ್ಪ ಸವರ್ಬಿಟ್ಟು ಉಂಡೆನಾದರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೇನಾದರೂ ಇಟ್ಕೋಬೋದು. ನೆಕ್ಸ್ಟು ಕಡಲೆಕಾಳು ಉಸುಳಿನ ಇಲ್ಲಿ ರಾತ್ರಿನೇ ನೆನೆ ಇಟ್ಕೊಂಡಿದ್ದೆ ನಾನು. ಕಡಲೆಕಾಳನ್ನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀರನ್ನು ಸೇರಿಸ್ಕೊಂಡು ಒಂದು 4 ವಿಷಲ್ ಕೂಗಿಸ್ಕೊತೀನಿ. ಆಮೇಲೆ ಒಂದು ಜಾರಿಗೆ ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಬನ್ನಿ. ನೋಡಿ, ಇಲ್ಲಿ ಕಾಳುಗಳ ಕುದ್ದೋಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಆಮೇಲೆ ಒಂದು ಪಾತ್ರೆಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಜೀರಿಗೆ, ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ. ಚಟಪಟ ಅಂದಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಆಮೇಲೆ ಮಿಕ್ಸ್ ಗ್ರೈಂಡರ್ ಮಾಡ್ಕೊಂಡು ಬಂದಿದ್ನೆಲ್ಲ ಪುಡಿನ ಅದನ್ನು ಕೂಡ ಸೇರಿಸ್ಕೊಂಡು ಕಡಲೆಕಾಳುಗಳನ್ನ ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.